ಕರ್ನಾಟಕ ಬಂದ್ಗೆ ಒಂದೊಂದೇ ಸಂಘಟನೆಗಳು ಶಾಕ್ ಅನ್ನ ಕೊಡ್ತಾ ಇದ್ದಾವೆ. ಬಂದ್ ದಿನ ಬೆಂಗಳೂರಿನಲ್ಲಿ ಹೋಟೆಲ್ ಬಂದ್ ಇರಲ್ವಂತೆ. ಕರ್ನಾಟಕ ಬಂದ್ಗೆ ಎಲ್ಲೆಲ್ಲಿ ಬೆಂಬಲ ಸಿಗುತ್ತೆ, ಯಾರ್ಯಾರು ಇದಕ್ಕೆ ಸಪೋರ್ಟ್ ಅನ್ನ ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದೊಂದೇ ಆದಂತ ದಿನಕ್ಕೆ ಒಂದೊಂದೇ ವಿಷಯಗಳು ಹೊರಗಡೆ ಬರ್ತಾ ಇದ್ದಾವೆ. ಇದೀಗ ಹೋಟೆಲ್ ಬಂದ್ ಇರೋದಿಲ್ಲ, ಬಂದ್ಗೆ ನೈತಿಕ ಬೆಂಬಲ ನೀಡುತ್ತಿರುವಂತಹ ಹೋಟೆಲ್ ಸಂಘ ನೈತಿಕ ಬಂದ್ ಮಾತ್ರ ಆದ್ರೆ ಹೋಟೆಲ್ಗಳು ಓಪನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜನರಿಗೆ ಪ್ರವಾಸಿಗರಿಗೆ ತೊಂದರೆ ಆಗದಂತೆ ಬೆಂಬಲ. ಹೋಟೆಲ್ ಬಂದ್ ಮಾಡಿದ್ರೆ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಹೇಳ್ತಾರೆ ಹೋಟೆಲ್ ಸಂಘದವರು. ಬಂದ್ ಕರೆ ಹಿಂಪಡೆಯುವಂತೆ ಹೋಟೆಲ್ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ, ಏನಾಗುತ್ತೆ? ವಾಟಾಳ್ ನಾಗರಾಜ್ ಕೊಟ್ಟರು ಸ್ಪಷ್ಟನೆ ಈ ವಿಚಾರಕ್ಕೆ. ಬಂದ್ ಇರುತ್ತಾ ಇಲ್ವಾ ಅನ್ನೋದಕ್ಕೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗಿರುತ್ತೆ. ಬಂದ್ 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 ಸಂಪೂರ್ಣ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಇರುತ್ತಾ ಇರಲ್ವಾ ಅನ್ನುವಂತ ಗೊಂದಲ. ಒಂದ್ ಕಡೆ ಹೋಟೆಲ್ ಸಂಘದವರು ನೈತಿಕ ಬೆಂಬಲ ಕೊಡ್ತೀವಿ, ಹೋಟೆಲ್ಗಳನ್ನ ಬಂದ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ ಅಂತ ನೋಡಿದ್ರೆ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಎಷ್ಟು? ಕರ್ನಾಟಕ ಬಂದ್ ಇರುತ್ತೆ ಆಗಸ್ಟ್ 13ಕ್ಕೆ. ನೀರಾವರಿ ಅನುಷ್ಠಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಮಿಳುನಾಡು ಸರ್ಕಾರದ ಧೋರಣೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಆಗಸ್ಟ್ 13ಕ್ಕೆ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇದೀಗ ವಾಟಾಳ್ ನಾಗರಾಜ್ ಕೊಟ್ಟಂತ ಸ್ಪಷ್ಟನೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಇರುತ್ತೆ. ಬಟ್ ಹೋಟೆಲ್ ಸಂಘದವರು ಏನು ಹೇಳ್ತಾರೆ, ನಮಗೆ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ, ಹಾಗಾಗಿ ನಾವು ನೈತಿಕ ಬೆಂಬಲವನ್ನ ಕೊಡ್ತೀವಿ, ಸಂಪೂರ್ಣವಾಗಿ ಹೋಟೆಲ್ ಅನ್ನ ಬಂದ್ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಅವರು ಕೂಡ ಅಂದ್ರೆ ಹೋಟೆಲ್ ಸಂಘದವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಬಂದನ್ನ ಹಿಂಪಡಿಬೇಕು ಅಂತ. ಬಟ್ ವಾಟಾಳ್ ನಾಗರಾಜ್ ಸ್ಪಷ್ಟನೆ ಏನು ಅಂತ ನೋಡಿದ್ರೆ ಯಾವುದೇ ಕಾರಣಕ್ಕೂ ಹಿಂಪಡೆಯುವಂತ ಪ್ರಸಂಗವೇ ಇಲ್ಲ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಇರುತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ನೋಡಿ, ಆಗಸ್ಟ್ 13 ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಬೆಂಬಲ ಸಿಗಬಹುದು ಹಾಗಾದ್ರೆ ಕರ್ನಾಟಕ ಬಂದ್ಗೆ? ಈಗಾಗಲೇ ಸಾರಿಗೆ ಯಾವ ರೀತಿಯಾಗಿ ಇಲ್ಲಿ ಬೆಂಬಲ ಸೂಚಿಸುತ್ತೆ, ಹೋಟೆಲ್ ಮಾಲೀಕರು ಹೋಟೆಲ್ ಸಂಘದವರು ಈಗಾಗಲೇ ಹೇಳ್ತಾ ಇದ್ದಾರೆ, ನಾವು ಅವತ್ತು ಸಂಪೂರ್ಣವಾಗಿ ಬಂದ್ ಮಾಡಿಕೊಂಡು ಅಲ್ಲಿ ಬೆಂಬಲವನ್ನು ಆಗೋದಿಲ್ಲ, ನೈತಿಕ ಬೆಂಬಲ ಇರುತ್ತೆ. ಬಟ್ ಯಾರ್ಯಾರು ಪ್ರವಾಸಿಗರು ಅಂತ ಬಂದಿರ್ತಾರೆ, ಜನ ಅಂತ ಬಂದಿರ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಹೋಟೆಲ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡೋದಿಲ್ಲ, ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ. ಬಟ್ ಆಗಸ್ಟ್ 13ರಂದು ಸಾರಿಗೆ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಥವಾ ಇನ್ನುಳಿದಂತ ಆಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ಬೆಂಬಲ ಸೂಚಿಸ್ತಾರೆ, ಅಥವಾ ಜನರಿಗೆ ಏನಾದರೂ ತೊಂದರೆ ಆಗುತ್ತಾ ಅವತ್ತು, ಅಥವಾ ಎಷ್ಟರ ಮಟ್ಟಿಗೆ ಈಗಾಗಲೇ ಕಚೇರಿಗೆ ತೆರಳುವಂತ ಇರ್ತಾರೆ, ಒಂದೆಡೆ ಓಡಾಟವನ್ನು ನಡೆಸೋರ್ತಾರೆ, ಶಾಲಾ ಕಾಲೇಜುಗಳಿಗೆ ಹೋಗೋರು ಅಂತ ಇರ್ತಾರೆ. ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಬೆಂಬಲ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಕಾದು ನೋಡಬೇಕು. ಬಟ್ ಹೋಟೆಲ್ ಸಂಘದವ್ರು ಹೇಳ್ತಾ ಇದ್ದಾರೆ, ನಾವು ನೈತಿಕ ಬೆಂಬಲವನ್ನ ಮಾತ್ರ ಕೊಡ್ತೀವಿ ಅಂತ. ಬಟ್ ವಾಟಾಳ್ ನಾಗರಾಜ್ ಸ್ಪಷ್ಟನೆ, ಅವತ್ತು ಕರ್ನಾಟಕ ಬಂದ್ ಇದ್ದೇ ಇರುತ್ತೆ ಅಂತ.